ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಅದರಲ್ಲೂ ಕೂಡ ಅಸಮಾಧಾನ, ಸ್ಫೋಟ, ಆರೋಪ, ಪ್ರತ್ಯಾರೋಪ, ಅವರವರ ನಡುವೆ ಭಿನ್ನಾಭಿಪ್ರಾಯ ಕೂಡ ಉಂಟಾಯಿತು. ಸೊ ಈ ನಿಟ್ಟಿನಲ್ಲಿ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನ ಮತದ ಶಮನಕ್ಕಾಗಿ ರಣದೀಪ್ ಸುರ್ಜೇವಾಲಾ ಎಂಟ್ರಿ ಆಗ್ತಾ ಇದೆ. ಇದು ಬೆಂಗಳೂರಿಗೆ ರಣದೀಪ್ ಸುರ್ಜೇವಾಲಾ ಅವರ ಆಗಮನ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಸಮಾಧಾನಿತ ಕಾಂಗ್ರೆಸ್ ಶಾಸಕರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್, 40ಕ್ಕೂ ಹೆಚ್ಚು ಶಾಸಕರ ಜೊತೆ 1-to-1 ಮೀಟಿಂಗ್ ಅನ್ನ ಮಾಡಲಿದ್ದಾರೆ. 3 ದಿನ ಸಾಲು ಸಭೆಯನ್ನ ನಡೆಸಲಿದ್ದಾರೆ ಸುರ್ಜೇವಾಲಾ. ಸಾಕಷ್ಟು ಭಿನ್ನಾಭಿಪ್ರಾಯ. ಒಂದ್ ಕಡೆಯಲ್ಲಿ ಶಾಸಕರು ಹೇಳ್ತಾ ಇದ್ದಾರೆ, ನಮಗೆ ಅನುದಾನ ಇಲ್ಲ, ನಾವೇನ್ ಮಾಡೋದು, ಎಲೆಕ್ಷನ್ ಸಂದರ್ಭದಲ್ಲಿ ದೊಡ್ಡ ಪೆಂಡಲ್ ಅನ್ನು ಹಾಕ್ಬಿಟ್ಟು ದೊಡ್ಡ ಭಾಷಣ ಮಾಡಿದ್ವಿ, ರೋಡ್ ಸರಿ ಮಾಡ್ತೀವಿ, ಚರಂಡಿ ಸರಿ ಮಾಡ್ತೀವಿ, ಸಾಕಷ್ಟು ಅಭಿವೃದ್ಧಿ ಮಾಡ್ತೀವಿ, ರಾಜ್ಯ ಕಾಂಗ್ರೆಸ್ ಭ್ರಷ್ಟಾಚಾರದಿಂದ ಮುಕ್ತಿಯನ್ನು ನಾವು ನೀಡ್ತೀವಿ ಅಂತ ಹೇಳ್ಕೊಂಡು ಬಂದಿದೆ. ಬಿಜೆಪಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ, ನಾವು ಭ್ರಷ್ಟಾಚಾರ ಮಾಡಲ್ಲ, ನಿಮಗೆ ಒಂದು ದೊಡ್ಡ ಅಭಿವೃದ್ಧಿಯ ಒಂದು ಹರಿಕಾರನೇ ನಾವೆಲ್ಲ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತೀವಿ. MLAಗಳು ದೊಡ್ಡ ಪೆಂಡಲ್ ಹಾಕ್ಬಿಟ್ಟು ಅವ್ರವ್ರ ಜಿಲ್ಲೆಯಲ್ಲಿ, ತಾಲೂಕಲ್ಲಿ ಏನಾಗ್ತಾ ಇದೆ, ಅಭಿವೃದ್ಧಿ ಮಾಡೋಕೆ ಹಣ ಇಲ್ಲ. ಇಲ್ಲಿ ಕೇಳಿದ್ರೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ. ಹಣ ಕಾಂಗ್ರೆಸ್ ಗ್ಯಾರಂಟಿ ಹೋಗ್ತಾ ಇದೆಯಾ ಅಂತ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರ ಫುಲ್ ಖಜಾನೆ ದಿವಾಳಿ ಆಗಿದೆ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಅನುದಾನದ ಕೊರತೆ ಸೃಷ್ಟಿಯಾಗಿದೆ. ಸೊ ಒಂದಿಷ್ಟನ್ನ ಕಾದು ನೋಡಿದ್ರು, ಇವತ್ತು ಸಿಗುತ್ತೆ ಮತ್ತೆ ಸಿಗುತ್ತೆ ಅಂತ. ಆದರೆ ಸಿಗದೇ ಇರುವಂಥ ನಿಟ್ಟಿನಲ್ಲಿ ಈಗ ರೆಬಲ್ ಆಗಿಬಿಟ್ಟಿದ್ದಾರೆ ಸಾಕಷ್ಟು ಜನ ಶಾಸಕರು. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ ಹನುಮಂತು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್, ಏನ್ ಕತೆ, ಇವತ್ತು ಮದ್ದರಿಯುವಂಥ ಪ್ರಯತ್ನ ಮಾಡ್ತಾರಾ ಸುರ್ಜೇವಾಲಾ? ಸಾಕಷ್ಟು ಜನ ಶಾಸಕರು ರೆಬಲ್ ಆಗಿದ್ದಾರೆ. ಈಗ 1-2 ಜನ ಬಂದಿದ್ರು, ಹೌದು. ಸುರ್ಜೇವಾಲಾ ಬಂದಂಥ ಸಂದರ್ಭದಲ್ಲಿ ಮಾತನಾಡ್ತಾರಾ ಅಥವಾ ಅಲ್ಲಿಗೆ ಇಲ್ಲ ಓಕೆ ಫೈನ್, ನೀವೇನು ಹೇಳ್ತೀವಿ ನಾವು ಕೇಳ್ತೀವಿ, ಈ ಪ್ರಯತ್ನವೇ ಮುಂದುವರಿಯುತ್ತಾ, ಏನು ಕತೆ ಅಂತ? ನಿಕೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರು BR ಪಾಟೀಲ್ರಾಗಿರ್ಬೋದು, ರಾಜೀವ್ ಕಾಗೆ ಅವರು ಅಸಮಾಧಾನವನ್ನು ಬಹಿರಂಗವಾಗಿ ಯಾವಾಗ ಹೊರಗಾಕಿದ್ರು, ಅದು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಮುಟ್ಟುವಂಥ ಕೆಲಸ ಆಯಿತು. ಯಾಕೆಂತಂದು ಹೇಳಿದ್ರೆ ಅವ್ರು ಏನು ಮಾತನಾಡಿದ್ರು ಅನ್ನೋಂಥ ವರದಿಯನ್ನು ಹೈಕಮಾಂಡ್ಗೆ ಇಲ್ಲಿಯ ರಾಜ್ಯ ಕಾಂಗ್ರೆಸ್ ನಾಯಕರು ತಲುಪಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಹಿರಿಯ ಶಾಸಕರು ಏನು ಹೇಳಿದ್ರು ಅಂತಂದು ಹೇಳಿದ್ರೆ, ಇದು ಕೇವಲ ನಮ್ಮಿಬ್ಬರ ಸಮಸ್ಯೆ ಅಲ್ಲ, ಅಥವಾ ನಮ್ಮೊಬ್ಬರ ಸಮಸ್ಯೆ ಅಲ್ಲ, ಶಾಸಕರ ಸಮಸ್ಯೆಯನ್ನು ಕೇಳಲಿಕ್ಕೆ ಯಾರು ಇದಾರಿಲ್ಲ, ಇದು ಪ್ರತಿಯೊಬ್ಬ ಶಾಸಕರ ಸಮಸ್ಯೆ. ಯಾಕೆಂತಂದು ಹೇಳಿದ್ರೆ ಒಂದು ಕಡೆಗೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಗೆ ಅಧಿಕಾರಿಗಳು ಕೂಡ ಸರಿಯಾಗಿ ಕೇಳಿಕೊಳ್ತಾ ಇಲ್ಲ ಅನ್ನೋಂಥ ಅಭಿಪ್ರಾಯವನ್ನು ಶಾಸಕರು ಹೊಂದಿದ್ರು. ಆ ಕಾರಣಕ್ಕಾಗಿಯೇ ಶಾಸಕರ ಅಸಮಾಧಾನ ಯಾವಾಗ ಬಹಿರಂಗವಾಯಿತು, ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತಹ, ಅದರಲ್ಲೂ ಕೂಡ ಲಂಚದ ಆರೋಪ ಏನು ಕೇಳಿ ಬಂತು, ಇದರಿಂದ ಸರ್ಕಾರದ ವರ್ಚಸ್ಸಿಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಮನಗಂಡಂತ ಈಗ ಹೈಕಮಾಂಡ್ ನೇರವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾ ಇರುವಂಥದ್ದು. ಒಂದಲ್ಲ ಎರಡಲ್ಲ 40 ಜನ ಶಾಸಕರ ಜೊತೆಗೆ 1-to-1 ಸಭೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡಿರುವಂತಹ BR ಪಾಟೀಲ್ ಅವರಾಗಿರ್ಬೋದು, ರಾಜು ಕಾಗೆ ಅವರು ಆಗಿರ್ಬೋದು, ಅವರಿಗೆ ಹೆಚ್ಚಿನ ಸಮಯಾವಕಾಶವನ್ನು ಕೊಟ್ಟು ಅವರ ಸಮಸ್ಯೆ ಆಲಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರಂಥದ್ದು. ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಈಗ ಸುರ್ಜೇವಾಲಾ ಅವರು 6 ಪ್ರಶ್ನೆಗಳನ್ನು ಸಿದ್ಧ ಮಾಡಿಕೊಂಡಿರುವಂಥದ್ದು. 6 ಪ್ರಶ್ನೆಗಳಲ್ಲಿ ಶಾಸಕರ ಕಾರ್ಯವೈಖರಿಯ ಮೌಲ್ಯಮಾಪನದ ಜೊತೆಗೆ ಕ್ಷೇತ್ರಗಳಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಕೆಲಸಗಳು, ಮತ್ತೆ ಯಾವ ಅಭಿವೃದ್ಧಿ ಕೆಲಸಗಳಾಗಬೇಕು, ಎಷ್ಟು ಅನುದಾನ ಬೇಕು ಅನ್ನೋಂಥದ್ದು ಪಟ್ಟಿ ಸಮೇತ ಕೊಡಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ಸರ್ಕಾರದಿಂದ ಅವರು ಶಾಸಕರಾಗಿ ಸಾರ್ವಜನಿಕರ ಸೇವೆ ಮಾಡುವುದರ ಜೊತೆಗೆ ಪಕ್ಷಕ್ಕೆ ಅವರಿಂದ ಆಗುವಂತಹ ಲಾಭ ಏನು, ನೀವು ಪಕ್ಷಕ್ಕೆ ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅನ್ನೋಂಥ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಯಾಕೆಂತಂದು ಹೇಳಿದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅಂತಂದೇಳಿ KPCCಯ ವಿವಿಧ ಘಟಕಗಳೇನಿದ್ದಾವೆ, ಆ ಘಟಕಗಳು ಸ್ಥಳೀಯ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ದಾವೆ, ಪಕ್ಷಕ್ಕೆ ಅವರ ಕೊಡುಗೆ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನು ಮಾಡೋದ್ರ ಜೊತೆಗೆ ಬೇರೆ ಏನಾದರೂ ಸಲಹೆ ಇದೆಯಾ, ಸರ್ಕಾರದ ವರ್ಚಸ್ಸನ್ನು ಹೆಚ್ಚಳ ಮಾಡಲಿಕ್ಕೆ ಏನಾದರೂ ಸಲಹೆ ಇದೆಯಾ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಒಟ್ಟಾರೆಯಾಗಿ 6 ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡಿರುವಂಥದ್ದು. ಶಾಸಕರು ಯಾವ ರೀತಿ ಅಭಿಪ್ರಾಯ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಇದರ ನಡುವೆ ಒಂದು ಚರ್ಚೆ ಶುರುವಾಗುವಂಥದ್ದು ಏನಂತಂದು ಹೇಳಿದ್ರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ಒಂದು ಕಡೆಗೆ CM ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಶಾಸಕರು, ಸಚಿವರು ಎಲ್ಲರೂ ಕೂಡ ಪವರ್ ಶೇರಿಂಗ್ ಪರಿಸ್ಥಿತಿ ಎದುರಾದರೆ ಎಂಥದ್ದೇ ಪರಿಸ್ಥಿತಿ ಬಂದ್ರೂ ಕೂಡ ನಾವು ಫೇಸ್ ಮಾಡಬೇಕು, ಯಾವ ಕಾರಣಕ್ಕೂ ಕೂಡ ಬಿಟ್ಟು ಕೊಡುವಂಥ ಪ್ರಶ್ನೆ ಇಲ್ಲ ಅನ್ನೋಂಥ ವಾದವನ್ನು ಮಂಡಿಸ್ತಾ ಇದ್ರೆ, ಇಲ್ಲ ನಮ್ಮ ಕಡೆಯಿಂದನೂ ಕೂಡ ತಯಾರಿ ಜೋರಾಗಿ ನಡೀತಾ ಇದೆ ಅಂತ ಸಂದೇಶವನ್ನು DCM DK ಶಿವಕುಮಾರ್ ಅವರು ಬೆಂಬಲಿತ ಶಾಸಕರು ಕೂಡ ಕೊಡ್ತಾ ಇರುವಂಥದ್ದು. ಇತರೆ ಸಲಹೆ ಪ್ರಶ್ನೆಗಳೇ ಏನಾದರೂ ಸುರ್ಜೇವಾಲಾ ಅವರು 1-to-1 ಕೇಳುವಂಥ ಸಂದರ್ಭದಲ್ಲಿ ಕೆಲ ಶಾಸಕರು DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋಂಥ ಒತ್ತಾಯ ಮಾಡುವಂಥದ್ದು ಅಥವಾ ಅಭಿಪ್ರಾಯ ಹೇಳುವಂಥ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇದು ಕೇವಲ ಶಾಸಕ
ಶಾಸಕರ ಸಮಸ್ಯೆಯನ್ನು ಬಗೆಹರಿಸುವಂತದ್ದಾಗಿರ್ಬೋದು, ಕೇಳುವಂತದ್ದು ಅಷ್ಟು ಮಾತ್ರ ಅಲ್ಲ, ಮುಂಬರುವಂತ ದಿನಗಳಲ್ಲಿ Yes. ಕುರ್ಚಿ ಕದನಕ್ಕೂ ಒಂದು ವೇದಿಕೆ ಆಗುವಂತ ಸಾಧ್ಯತೆಗಳು ಇದಾವೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗೆ. ನಾವು ಕೇಳ್ತೀವಿ ಈ ಪ್ರಯತ್ನವೇ ಮುಂದುವರಿಯುತ್ತಾ ಏನು ಕತೆ ಅಂತ. ನಿಕೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರು BR ಪಾಟೀಲ್ರಾಗಿರ್ಬೋದು, ರಾಜೀವ್ ಕಾಗೆ ಅವರು ಅಸಮಾಧಾನವನ್ನು ಬಹಿರಂಗವಾಗಿ ಯಾವಾಗ ಹೊರಗಾಕಿದ್ರು ಅದು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಮುಟ್ಟುವಂಥ ಕೆಲಸ ಆಯಿತು. ಯಾಕೆಂತಂದು ಹೇಳಿದ್ರೆ ಅವ್ರು ಏನು ಮಾತನಾಡಿದ್ರು ಅನ್ನೋಂಥ ವರದಿಯನ್ನು ಹೈಕಮಾಂಡ್ಗೆ ಇಲ್ಲಿಯ ರಾಜ್ಯ ಕಾಂಗ್ರೆಸ್ ನಾಯಕರು ತಲುಪಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಹಿರಿಯ ಶಾಸಕರು ಏನು ಹೇಳಿದ್ರು ಅಂತಂದು ಹೇಳಿದ್ರೆ, ಇದು ಕೇವಲ ನಮ್ಮಿಬ್ಬರ ಸಮಸ್ಯೆ ಅಲ್ಲ ಅಥವಾ ನಮ್ಮೊಬ್ಬರ ಸಮಸ್ಯೆ ಅಲ್ಲ, ಶಾಸಕರ ಸಮಸ್ಯೆಯನ್ನು ಕೇಳಲಿಕ್ಕೆ ಯಾರು ಇದಾರಿಲ್ಲ, ಇದು ಪ್ರತಿಯೊಬ್ಬ ಶಾಸಕರ ಸಮಸ್ಯೆ. ಯಾಕೆಂತಂದು ಹೇಳಿದ್ರೆ ಒಂದು ಕಡೆಗೆ ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಗೆ ಅಧಿಕಾರಿಗಳು ಕೂಡ ಸರಿಯಾಗಿ ಕೇಳಿಕೊಳ್ತಾ ಇಲ್ಲ ಅನ್ನೋಂಥ ಅಭಿಪ್ರಾಯವನ್ನು ಶಾಸಕರು ಹೊಂದಿದ್ರು. ಆ ಕಾರಣಕ್ಕಾಗಿಯೇ ಶಾಸಕರ ಅಸಮಾಧಾನ ಯಾವಾಗ ಬಹಿರಂಗವಾಯಿತು, ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂತಹ, ಅದರಲ್ಲೂ ಕೂಡ ಲಂಚದ ಆರೋಪ ಏನು ಕೇಳಿ ಬಂತು, ಇದರಿಂದ ಸರ್ಕಾರದ ವರ್ಚಸ್ಸಿಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಮನಗಂಡಂತ ಈಗ ಹೈಕಮಾಂಡ್ ನೇರವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾ ಇರುವಂಥದ್ದು ಒಂದಲ್ಲ ಎರಡಲ್ಲ 40 ಜನ ಶಾಸಕರ ಜೊತೆಗೆ 1-to-1 ಸಭೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡಿರುವಂತಹ BR ಪಾಟೀಲ್ ಅವರಾಗಿರ್ಬೋದು, ರಾಜು ಕಾಗೆ ಅವರು ಆಗಿರ್ಬೋದು, ಅವರಿಗೆ ಹೆಚ್ಚಿನ ಸಮಯಾವಕಾಶವನ್ನು ಕೊಟ್ಟು ಅವರ ಸಮಸ್ಯೆ ಆಲಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರಂಥದ್ದು. ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಈಗ ಸುರ್ಜೇವಾಲಾ ಅವರು 6 ಪ್ರಶ್ನೆಗಳನ್ನು ಸಿದ್ಧ ಮಾಡಿಕೊಂಡಿರುವಂಥದ್ದು. 6 ಪ್ರಶ್ನೆಗಳಲ್ಲಿ ಶಾಸಕರ ಕಾರ್ಯವೈಖರಿಯ ಮೌಲ್ಯಮಾಪನದ ಜೊತೆಗೆ ಕ್ಷೇತ್ರಗಳಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಕೆಲಸಗಳು ಮತ್ತೆ ಯಾವ ಅಭಿವೃದ್ಧಿ ಕೆಲಸಗಳಾಗಬೇಕು, ಎಷ್ಟು ಅನುದಾನ ಬೇಕು ಅನ್ನೋಂಥದ್ದು ಪಟ್ಟಿ ಸಮೇತ ಕೊಡಬೇಕಾಗಿದೆ. ಅಷ್ಟು ಮಾತ್ರ ಅಲ್ಲ, ಸರ್ಕಾರದಿಂದ ಅವರು ಶಾಸಕರಾಗಿ ಸಾರ್ವಜನಿಕರ ಸೇವೆ ಮಾಡುವುದರ ಜೊತೆಗೆ ಪಕ್ಷಕ್ಕೆ ಅವರಿಂದ ಆಗುವಂತಹ ಲಾಭ ಏನು, ನೀವು ಪಕ್ಷಕ್ಕೆ ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅನ್ನೋಂಥ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಯಾಕೆಂತಂದು ಹೇಳಿದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಅಂತಂದೇಳಿ KPCCಯ ವಿವಿಧ ಘಟಕಗಳೇನಿದ್ದಾವೆ, ಆ ಘಟಕಗಳು ಸ್ಥಳೀಯ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ದಾವೆ, ಪಕ್ಷಕ್ಕೆ ಅವರ ಕೊಡುಗೆ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನು ಮಾಡೋದ್ರ ಜೊತೆಗೆ ಬೇರೆ ಏನಾದರೂ ಸಲಹೆ ಇದೆಯಾ, ಸರ್ಕಾರದ ವರ್ಚಸ್ಸನ್ನು ಹೆಚ್ಚಳ ಮಾಡಲಿಕ್ಕೆ ಏನಾದರೂ ಸಲಹೆ ಇದೆಯಾ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಒಟ್ಟಾರೆಯಾಗಿ 6 ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡಿರುವಂಥದ್ದು ಶಾಸಕರು ಯಾವ ರೀತಿ ಅಭಿಪ್ರಾಯ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಇದರ ನಡುವೆ ಒಂದು ಚರ್ಚೆ ಶುರುವಾಗುವಂಥದ್ದು ಏನಂತಂದು ಹೇಳಿದ್ರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ಒಂದು ಕಡೆಗೆ CM ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಶಾಸಕರು, ಸಚಿವರು ಎಲ್ಲರೂ ಕೂಡ ಪವರ್ ಶೇರಿಂಗ್ ಪರಿಸ್ಥಿತಿ ಎದುರಾದರೆ ಎಂಥದ್ದೇ ಪರಿಸ್ಥಿತಿ ಬಂದ್ರೂ ಕೂಡ ನಾವು ಫೇಸ್ ಮಾಡಬೇಕು, ಯಾವ ಕಾರಣಕ್ಕೂ ಕೂಡ ಬಿಟ್ಟು ಕೊಡುವಂಥ ಪ್ರಶ್ನೆ ಇಲ್ಲ ಅನ್ನೋಂಥ ವಾದವನ್ನು ಮಂಡಿಸ್ತಾ ಇದ್ರೆ, ಇಲ್ಲ ನಮ್ಮ ಕಡೆಯಿಂದನೂ ಕೂಡ ತಯಾರಿ ಜೋರಾಗಿ ನಡೀತಾ ಇದೆ ಅಂತ ಸಂದೇಶವನ್ನು DCM DK ಶಿವಕುಮಾರ್ ಅವರು ಬೆಂಬಲಿತ ಶಾಸಕರು ಕೂಡ ಕೊಡ್ತಾ ಇರುವಂಥದ್ದು. ಇತರೆ